ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಕಲೋಕ. ಈ ವಿಡಿಯೋದಲ್ಲಿ ಅಡೋಬ್ ಪೇಜ್ ಮೇಕರ್ ಅಪ್ಲಿಕೇಶನ್ ಅಲ್ಲಿ ಪ್ಯಾರಾಗ್ರಾಫ್ಗಳಿಗೆ ಇಂಡೆಂಟ್ಸ್ ಅನ್ನ ಬಳಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರಲ್ಲಿ ಅಡೋಬ್ ಪೇಜ್ ಮೇಕರ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೇನೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ಒಂದು ಪೇಪರ್ ತಗೊಂಡು ಆ ಪೇಪರ್ ಅಲ್ಲಿ ನಾನು 3 ಪ್ಯಾರಾಗ್ರಾಫ್ ಟೆಕ್ಸ್ಟ್ ಅನ್ನ ಬರ್ಕೊಂಡಿದ್ದೇನೆ. ಈ 3 ಪ್ಯಾರಾಗ್ರಾಫ್ಗಳಿಗೆ ಈಗ ಇಂಡೆಂಟ್ಸ್ ಅನ್ನ ಅಪ್ಲೈ ಮಾಡಬೇಕು. ಮೊದಲನೇದಾಗಿ ಈ ಅಡೋಬ್ ಪೇಜ್ ಮೇಕರ್ ಅಲ್ಲಿ ಇಂಡೆಂಟ್ಸ್ ಆಪ್ಷನ್ ಎಲ್ಲಿದೆ ಅಂತ ನೋಡ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ಟೈಪ್ ಮೆನು ಅಲ್ಲಿ ಹೋಗಿ, ಟೈಪ್ ಮೆನು ಅಲ್ಲಿ ಹೋದ್ರೆ ಇಲ್ಲಿ ಕೆಳಗಡೆ ಸಿಗುತ್ತೆ ಇಂಡೆಂಟ್ಸ್ ಅಂಡ್ ಟ್ಯಾಬ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಪಟ್ಟಿ ಓಪನ್ ಆಗಿದೆ. ಇದನ್ನ ನಾವು ಇಂಡೆಂಟ್ಸ್ ಅಂಡ್ ಟ್ಯಾಬ್ಸ್ ರಿಬ್ಬನ್ ಅಂತ ಕರಿತೀವಿ. ಇಲ್ಲಿರುವಂತ ಈ ಪಟ್ಟಿಯನ್ನ ನಾವು ಇಂಡೆಂಟ್ಸ್ ಅಂಡ್ ಟ್ಯಾಬ್ ರಿಬ್ಬನ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ ನಮಗೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲೊಂದಿಷ್ಟು ಆಪ್ಷನ್ಸ್ ಇದಾವೆ, ಇವುಗಳನ್ನ ಟ್ಯಾಬ್ಸ್ ಅಂತ ಹೇಳ್ತೀವಿ. ಓಕೆ, ಹಾಗೆ ಇಲ್ಲಿ ಮಧ್ಯದಲ್ಲಿ 2 ಟ್ರಯಾಂಗಲ್ ಇದಾವೆ. ಇಲ್ಲೊಂದು ಟ್ರಯಾಂಗಲ್ ಇದೆ. ಈ 3 ಟ್ರಯಾಂಗಲ್ ಗಳನ್ನ ನಾವು ಇಂಡೆಂಟ್ಸ್ ಅಂತ ಕರಿತೀವಿ. ಓಕೆ, ಈ ವಿಡಿಯೋದಲ್ಲಿ ನಾನು ಟ್ಯಾಬ್ಸ್ ಬಗ್ಗೆ ಹೇಳಿಕೊಡ್ತಾ ಇಲ್ಲ, ಬರೀ ಈ ಇಂಡೆಂಟ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಇಂಡೆಂಟ್ಸ್ ಅನ್ನ ನಾವು ಯಾವ ರೀತಿ ಬಳಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೊನೆಯಲ್ಲಿ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಓಕೆ ಸ್ನೇಹಿತರೆ, ಈ ಅಡೋಬ್ ಪೇಜ್ ಮೇಕರ್ ಅಲ್ಲಿ ಎಷ್ಟು ವಿಧದ ಇಂಡೆಂಟ್ಸ್ ಗಳಿದಾವೆ? ಓಕೆ, ಇಲ್ಲಿ ನನಗೆ 3 ರೀತಿಯಾದಂತ ಇಂಡೆಂಟ್ಸ್ ಗಳು ಬರ್ತವೆ. ಇಲ್ಲಿ ನಮಗೆ 2 ಇಂಡೆಂಟ್ಸ್ ಇದಾವೆ, 2 ಟ್ರಯಾಂಗಲ್ ಕಾಣಿಸ್ತಾ ಇದಾವೆ. ಇಲ್ಲಿ ಮೇಲೆ ಇರುವಂತ ಒಂದು ಟ್ರಯಾಂಗಲ್ ಅನ್ನು ನಾವು ಫಸ್ಟ್ ಲೈನ್ ಇಂಡೆಂಟ್ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಕೆಳಗಡೆ ಇರುವಂತ ಒಂದು ಟ್ರಯಾಂಗಲ್ ಅನ್ನ ನಾವು ಲೆಫ್ಟ್ ಇಂಡೆಂಟ್ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇಲ್ಲೊಂದು ನಮಗೆ ಟ್ರಯಾಂಗಲ್ ಕಾಣಿಸ್ತಾ ಇದೆ, ಇದನ್ನು ನಾವು ರೈಟ್ ಇಂಡೆಂಟ್ ಅಂತ ಹೇಳ್ತೀವಿ. ಒಟ್ಟಾರೆಯಾಗಿ ಈ ಅಡೋಬ್ ಪೇಜ್ ಮೇಕರ್ ಅಲ್ಲಿ 3 ಇಂಡೆಂಟ್ಸ್ ಗಳಿರ್ತವೆ. ಫಸ್ಟ್ ಲೈನ್ ಇಂಡೆಂಟು, ಹಾಗೆ ಲೆಫ್ಟ್ ಇಂಡೆಂಟು ಮತ್ತು ರೈಟ್ ಇಂಡೆಂಟು. ಈ ರೀತಿ 3 ಇಂಡೆಂಟ್ ಗಳಿದಾವೆ. 3 ಇಂಡೆಂಟ್ ಗಳನ್ನ ನಾವು ಇಲ್ಲಿ ಈ ಪ್ಯಾರಾಗ್ರಾಫ್ ಅಲ್ಲಿ ಬಳಸೋದು ಹೇಗೆ ಅಂತ ಈಗ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈಗ ಈ ಇಂಡೆಂಟ್ಸ್ ಮತ್ತು ಟ್ಯಾಬ್ಸ್ ರಿಬ್ಬನ್ ಅನ್ನು ನಾವು ಮೇಲೆ ಸರಿಸೋಣ. ಮೇಲೆ ಸರಿಸ್ತಾ ಇದ್ದೇನೆ. ಓಕೆ, ಇಂಡೆಂಟ್ಸ್ ಮತ್ತು ಟ್ಯಾಬ್ಸ್ ರಿಬ್ಬನ್ ಗೆ ಇಲ್ಲೊಂದು ರೂಲರ್ ಅಟ್ಯಾಚ್ ಆಗಿದೆ. ಈ ರೂಲರ್ ಮೇಲ್ಗಡೆನೆ ಇಲ್ಲಿ ಇಂಡೆಂಟ್ಸ್ ನಮಗೆ ಕಾಣಿಸ್ತಾ ಇರೋದು. ಓಕೆ, ಈ ರೂಲರ್ ಅನ್ನ ನಾವು ಮೂವ್ಮೆಂಟ್ ಮಾಡಬಹುದು. ನೋಡಿ, ಇಲ್ಲಿ ಇಂಡೆಂಟ್ಸ್ ಟ್ಯಾಬ್ ಕೆಳಗಡೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಆರೋ ಮಾರ್ಕ್ ಕಾಣಿಸ್ತಾ ಇದೆ. ಈ ಆರೋ ಮಾರ್ಕ್ ಅನ್ನ ನಾವು ಪ್ರೆಸ್ ಮಾಡಿದ್ರೆ ಈ ಒಂದು ರೂಲರ್ ಏನಾಗುತ್ತೆ, ರೈಟ್ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ. ಓಕೆ, ಹಾಗೆ ಈ ಇಂಡೆಂಟ್ಸ್ ಟ್ಯಾಬ್ಸ್ ರಿಬ್ಬನ್ ಕೆಳಗಡೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕೂಡ ಒಂದು ಆರೋ ಮಾರ್ಕ್ ಇದೆ. ಓಕೆ, ಇಲ್ಲೊಂದು ಆರೋ ಮಾರ್ಕ್ ಕಾಣಿಸ್ತಾ ಇದೆ. ಈ ಒಂದು ಆರೋ ಮಾರ್ಕ್ ಅನ್ನ ನಾವು ಪ್ರೆಸ್ ಮಾಡಿದ್ರೆ ಈ ರೂಲರ್ ಲೆಫ್ಟ್ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ. ಓಕೆ, ಮೂವ್ಮೆಂಟ್ ಆಗ್ತಾ ಇದೆ. ನಾವೀಗ ಏನ್ ಮಾಡೋಣ, ಈ ರೂಲರ್ ಅನ್ನ ಈ ಪೇಪರ್ ಅಲ್ಲಿ ಇರುವಂತ ಲೆಫ್ಟ್ ಮಾರ್ಜಿನ್ ಗೆ 0 ಕೋಇನ್ಸೈಡ್ ಆಗಿ ಇಟ್ಕೊಳ್ಳೋಣ. 0 ಮಾರ್ಕ್ ಗೆ ಕೋಇನ್ಸೈಡ್ ಆಗಿ ಈ ಲೆಫ್ಟ್ ಮಾರ್ಜಿನ್ ಇರಬೇಕು. ಆ ರೀತಿ ನಾನಿಲ್ಲಿ ಈ ಒಂದು ರೂಲರ್ ಅನ್ನ ಸೆಟ್ ಮಾಡ್ಕೊಂಡಿದ್ದೇನೆ. ಓಕೆ, ಆ ರೀತಿ ಸೆಟ್ ಮಾಡಿದ್ರೆ ರೈಟ್ ಇಂಡೆಂಟು ಆಟೋಮೆಟಿಕ್ ಆಗಿ ನಾವು ಇಲ್ಲಿ ಪೇಪರ್ ಅಲ್ಲಿ ಯಾವ ರೀತಿ ಮಾರ್ಜಿನ್ಸ್ ತಗೊಂಡಿದೀವೋ ಆ ಒಂದು ಸೈಜ್ ಅಲ್ಲಿ ಲೆಫ್ಟ್ ಇಂಡೆಂಟು ಮತ್ತು ರೈಟ್ ಇಂಡೆಂಟು ಇಲ್ಲಿ ಸೆಟ್ ಆಗಿರ್ತವೆ. ಓಕೆ, ಈಗ ನಾವು ಈ ಪ್ಯಾರಾಗ್ರಾಫ್ ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಇಂಡೆಂಟ್ಸ್ ಅನ್ನ ಅಪ್ಲೈ ಮಾಡಬೇಕು. ಓಕೆ, ಅದಕ್ಕಾಗಿ ಏನ್ ಮಾಡ್ಬೇಕಾಗತ್ತೆ, ಮೊದಲು ಇಲ್ಲಿರುವಂತ ಟೆಕ್ಸ್ಟ್ ಅಥವಾ ಈ ಪ್ಯಾರಾಗ್ರಾಫ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಂಡೆಂಟ್ಸ್ ಮತ್ತು ಟ್ಯಾಬ್ಸ್ ಈ ರಿಬ್ಬನ್ ಓಪನ್ ಆದಾಗ ಯಾವುದೇ ಟೆಕ್ಸ್ಟ್ ನಾವು ಸೆಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ಏನ್ ಮಾಡೋಣ, ಮೊದಲು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ನಾನು ಈ 3 ಪ್ಯಾರಾಗ್ರಾಫ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ದೇನೆ. ಸೆಲೆಕ್ಟ್ ಮಾಡಿ ಮತ್ತೊಮ್ಮೆ ಆ ಇಂಡೆಂಟ್ಸ್ ಮತ್ತು ಟ್ಯಾಬ್ಸ್ ರಿಬ್ಬನ್ ಓಪನ್ ಮಾಡೋಣ. ಅದಕ್ಕಾಗಿ ಏನ್ ಮಾಡೋದು, ನಿಮ್ ಕೀಬೋರ್ಡ್ ಅಲ್ಲಿ ಇರುವಂತಹ ಕಂಟ್ರೋಲ್ ಬಟನ್ ಹಿಡಿದು ಐ ಬಟನ್ ಪ್ರೆಸ್ ಮಾಡಿ ಇಲ್ಲಿ ಇಂಡೆಂಟ್ಸ್ ಮತ್ತು ಟ್ಯಾಬ್ಸ್ ರಿಬ್ಬನ್ ಓಪನ್ ಆಗುತ್ತೆ. ಇದನ್ನ ನಾನು ಮೇಲೆ ಸರಿಸಿ, ಓಕೆ, ಇಲ್ಲಿ ಲೆಫ್ಟ್ ಮಾರ್ಜಿನ್ ಗೆ 0 ಮಾರ್ಕ್ 0 ಒಂದು ಮೆಜರ್ಮೆಂಟ್ ಏನಿದೆ ಅದು ಕೋಇನ್ಸೈಡ್ ಆಗುವ ಹಾಗೆ ಇಲ್ಲಿ ಇಟ್ಕೊಂಡಿದ್ದೇನೆ. ಓಕೆ, ಸೊ ಈಗ ನಾನು ಫಸ್ಟ್ ಲೈನ್ ಇಂಡೆಂಟ್ ಅನ್ನ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೇನೆ. ಇಲ್ಲಿ ಫಸ್ಟ್ ಲೈನ್ ಇಂಡೆಂಟ್ ಫಸ್ಟ್ ಮೇಲೆ ಇರುವಂತ ಒಂದು ಟ್ರಯಾಂಗಲ್ ಅನ್ನು ಸೆಲೆಕ್ಟ್ ಮಾಡಿ ಅದನ್ನು ನಾನು 0.5 ಗೆ ಮೂವ್ಮೆಂಟ್ ಮಾಡಿದ್ದೀನಿ. ಮಾಡಿ ಇಲ್ಲಿ ಅಪ್ಲೈ ಅಂತ ಕೊಡೋಣ. ಆನಂತರ ಓಕೆ ಅಂತ ಕ್ಲಿಕ್ ಮಾಡಿ. ಅಪ್ಲೈ ಮಾಡಿದ್ರೆ ಏನಾಯ್ತು ನೋಡಿ, ಈ 3 ಪ್ಯಾರಾಗ್ರಾಫ್ ಅಲ್ಲಿ ಮೊದಲನೇ ಲೈನು 0.5 ಇಂಚಸ್ ಮುಂದೆ ಬಂದಿದೆ. ಓಕೆ,
ಓಕೆ ಅಂತ ಕೊಡೋಣ. ಈಗ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ 3 ಪ್ಯಾರಾಗ್ರಾಫ್ ಅಲ್ಲಿ ಫಸ್ಟ್ ಲೈನು 0.5 ಇಂಚಸ್ ಮೂವ್ಮೆಂಟ್ ಆಗಿದೆ. ಓಕೆ, ಮತ್ತೊಮ್ಮೆ ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ್ದೀವಿ. ಮತ್ತೊಮ್ಮೆ Ctrl+I ಅಂತ ಪ್ರೆಸ್ ಮಾಡಿ ಇಂಡೆಂಟ್ಸ್ ಮತ್ತು ಟ್ಯಾಬ್ಸ್ ರಿಬನ್ ಓಪನ್ ಆಗಿರುತ್ತೆ. ಓಕೆ, ಈಗ ನಾನು ಈ ಲೆಫ್ಟ್ ಇಂಡೆಂಟ್ ಅನ್ನ ಮೂವ್ಮೆಂಟ್ ಮಾಡೋಣ. ಲೆಫ್ಟ್ ಇಂಡೆಂಟ್ ಮೂವ್ಮೆಂಟ್ ಮಾಡಿದ್ರೆ ಏನಾಗುತ್ತೆ, ಈ ಪ್ಯಾರಾಗ್ರಾಫ್ ಅಲ್ಲಿ ಫಸ್ಟ್ ಲೈನ್ ಬಿಟ್ಟು ಉಳಿದಂತ ಲೈನ್ಸ್ ಗಳೇನಿದಾವೆ ಅವು ಕೂಡ ಮೂವ್ಮೆಂಟ್ ಆಗ್ತವೆ. ಓಕೆ, ಈ ಲೆಫ್ಟ್ ಇಂಡೆಂಟ್ ಅನ್ನ ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇನ್ಕ್ರೀಸ್ ಎಲ್ಲಿವರೆಗೂ 0.5 ವರೆಗೂ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇನ್ಕ್ರೀಸ್ ಮಾಡಿದ್ರೆ ಏನಾಯ್ತು ನೋಡಿ, ಫಸ್ಟ್ ಲೈನ್ ಇಂಡೆಂಟು ಮತ್ತೆ 0.5 ಇಂಚು ಮುಂದೆ ಹೋಯಿತು. ಮೊದಲು 0.5 ಇತ್ತು, ಈಗ 1 ಇಂಚ್ ಬಂದಿದೆ ಫಸ್ಟ್ ಲೈನ್ ಇಂಡೆಂಟು. ಹಾಗೆ ಲೆಫ್ಟ್ ಇಂಡೆಂಟು ಅದು 0.5 ಗೆ ತಂದು ನಾನು ನಿಲ್ಲಿಸಿದ್ದೇನೆ. ಈಗ ಅಪ್ಲೈ ಮಾಡೋಣ. ಆನಂತರ ಅಪ್ಲೈ ಮಾಡಿದ ನಂತರ ನೋಡಿ, ಇಲ್ಲಿ ಈ ಪ್ಯಾರಾಗ್ರಾಫ್ ಅಲ್ಲಿ ಇರುವಂತಹ 0 ಮಾರ್ಜಿನ್ ಅಲ್ಲಿ ಇತ್ತು ಮೊದಲು ಎಲ್ಲ ಒಂದು ಲೆಫ್ಟ್ ಇಂಡೆಂಟ್ಸ್ ಲೈನ್ಸ್, ಅವು ಈಗ 0.5 ಇಂಚಸ್ಗೆ ಬಂದಿದ್ದಾವೆ. ಹಾಗೆ ಫಸ್ಟ್ ಲೈನು ಮೊದಲು 0.5 ಇತ್ತು, ಈಗ 1 ಇಂಚಸ್ಗೆ ಮೂವ್ಮೆಂಟ್ ಆಗಿದ್ದಾವೆ. ಇಲ್ಲಿ ಓಕೆ ಅಂತ ಕೊಡ್ತೀನಿ. ಈಗ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ದಾವೆ. ಓಕೆ, ಸೊ ಇದನ್ನ ಮತ್ತೆ ನಾನು ಸೆಲೆಕ್ಟ್ ಮಾಡ್ತೀನಿ. 3 ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿದ್ದೀನಿ. Ctrl+I ಅಂತ ಕೊಡೋಣ. ಓಕೆ, ಈಗ ನಾನು 0 ಮಾರ್ಕ್ಗೆ ಇದನ್ನ ಕೋಇನ್ಸೈಡ್ ಮಾಡಿದ್ದೀನಿ. ಈಗ ಮತ್ತೆ ಏನ್ ಮಾಡೋಣ, ಇವು ಮೊದಲಿನ ರೀತಿ 0 ಇಂಚಸ್ಗೆ ಈ ಲೆಫ್ಟ್ ಇಂಡೆಂಟು ಮತ್ತು ಫಸ್ಟ್ ಲೈನ್ ಇಂಡೆಂಟು ಮೂವ್ಮೆಂಟ್ ಮಾಡೋಣ. ಓಕೆ, ಸೊ ಲೆಫ್ಟ್ ಇಂಡೆಂಟ್ ಅನ್ನು ನಾನು 0 ಇಂಚಸ್ಗೆ ತಗೊಂಡು ಹೋಗ್ತಾ ಇದ್ದೇನೆ. ಫಸ್ಟ್ ಲೈನ್ ಇಂಡೆಂಟ್ ಅನ್ನು ಕೂಡ ನಾವು 0 ಇಂಚಸ್ಗೆ ಮೂವ್ಮೆಂಟ್ ಮಾಡೋಣ. ಓಕೆ, 0 ಮಾರ್ಕಿಗೆ ತಂದು ಬಿಟ್ಟಿದ್ದೀನಿ. ಅಪ್ಲೈ ಅದು ಕೊಡೋಣ. ಮೊದಲಿನ ರೀತಿ ಲೆಫ್ಟ್ ಮಾರ್ಜಿನ್ಗೆ ಬಂದು ಫಸ್ಟ್ ಲೈನ್ ಮತ್ತು ಲೆಫ್ಟ್ ಇಂಡೆಂಟು ಎರಡು ಕೂಡ ಅಲ್ಲಿ ಅಲೈನ್ ಆಗಿದ್ದಾವೆ. ಓಕೆ, ಸೊ ಈಗ ನಾನು ಬರೀ ಲೆಫ್ಟ್ ಇಂಡೆಂಟ್ ಮಾತ್ರ ನಾನು ಮೂವ್ಮೆಂಟ್ ಮಾಡಬೇಕು. ಅದಕ್ಕೆ ಏನು ಮಾಡೋದು, ಇಲ್ಲಿ ಲೆಫ್ಟ್ ಇಂಡೆಂಟು ಕೆಳಗಡೆ ಇರುವಂಥ ಟ್ರಯಾಂಗಲ್ನ ಸರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಏನಾಗ್ತಾ ಇದೆ, ಲೆಫ್ಟ್ ಇಂಡೆಂಟು ಮತ್ತು ಫಸ್ಟ್ ಲೈನ್ ಇಂಡೆಂಟು ಎರಡು ಮೂವ್ಮೆಂಟ್ ಆಗ್ತಾ ಇದ್ದಾವೆ. ಓಕೆ, ಸೊ ಎರಡನ್ನು ತಂದು ನಾನು ಇಲ್ಲಿ 0.5 ಇಂಚಸ್ಗೆ ಬಿಡ್ತೀನಿ. ಆನಂತರ ಏನು ಮಾಡೋಣ, ಈಗ ಫಸ್ಟ್ ಲೈನ್ ಇಂಡೆಂಟ್ ಏನಿದೆ ಅದು ಒಂದನ್ನು ಮಾತ್ರ ನಾನು ಹಿಡಿದು 0.50 ಇಂಚಸ್ಗೆ ಬಿಡ್ತಾ ಇದ್ದೇನೆ. ಓಕೆ, ಬಿಟ್ಟು ಈಗ ಅಪ್ಲೈ ಮಾಡೋಣ. ನೋಡಿ, ಇಲ್ಲಿ ಫಸ್ಟ್ ಲೈನ್ ಏನಾಗಿದೆ, ಫಸ್ಟ್ ಲೈನ್ ಇಂಡೆಂಟ್ ಅನ್ನು ನಾನು ಮೂವ್ಮೆಂಟ್ ಮಾಡಿಲ್ಲ, ಅದು 0 ಇಂಚಸ್ಗೆ ಬಿಟ್ಟಿದೆ, 0 ಇಂಚಸ್ಗೆ ಬಂದಿದೆ. ಹಾಗೆ ಲೆಫ್ಟ್ ಇಂಡೆಂಟ್ ಏನಿದೆ ಅದನ್ನು ನಾನು 0.5 ಇಂಚಸ್ಗೆ ಬಿಟ್ಟಿದ್ದೆ. ಈಗ ಆ ಫಸ್ಟ್ ಲೈನ್ ಬಿಟ್ಟು ಉಳಿದಂತ ಎಲ್ಲಾ ಲೈನ್ಸ್ 3 ಪ್ಯಾರಾಗ್ರಾಫ್ ಅಲ್ಲಿ ಫಸ್ಟ್ ಲೈನ್ ಬಿಟ್ಟು ಉಳಿದಂತ ಎಲ್ಲಾ ಲೈನ್ಸ್ 0.5 ಇಂಚಸ್ಗೆ ಬಂದಿದ್ದಾವೆ. ಈ ರೀತಿಯಾಗಿರುವಂತ ಈ ಒಂದು ಪ್ಯಾರಾಗ್ರಾಫ್ಸ್ ಅನ್ನ ನಾವು ಹ್ಯಾಂಗಿಂಗ್ ಪ್ಯಾರಾಗ್ರಾಫ್ಸ್ ಅಂತ ಕರಿತೀವಿ. ಓಕೆ, ಸೊ ಈಗ ಮತ್ತೆ ನಾನು ಈ ಒಂದು ಲೆಫ್ಟ್ ಇಂಡೆಂಟ್ ಅನ್ನ ನಾನು 0 ಇಂಚಸ್ಗೆ ತಗೊಂಡು ಹೋಗ್ತಾ ಇದ್ದೀನಿ. ತಗೊಂಡು ಹೋಗೋದು ಹೇಗೆ, ಬರೀ ಲೆಫ್ಟ್ ಇಂಡೆಂಟ್ ಅನ್ನ ಹಿಡಿದು ನಾನು ಮೂವ್ಮೆಂಟ್ ಮಾಡಿದ್ರೆ ಮೂವ್ಮೆಂಟ್ ಆಗಲ್ಲ. ಅದಕ್ಕೆ ಏನು ಮಾಡೋದು, ಫಸ್ಟ್ ಲೈನ್ ಇಂಡೆಂಟ್ ಅನ್ನ ಮತ್ತೆ 0.5 ಇಂಚ್ ತರ್ತೀನಿ. ಈಗ ಲೆಫ್ಟ್ ಇಂಡೆಂಟು ಮತ್ತು ಫಸ್ಟ್ ಲೈನ್ ಇಂಡೆಂಟು ಎರಡು ಕೂಡ್ಕೊಂಡಿದ್ದಾವೆ. ಎರಡನ್ನು ಸೇರಿ ಮತ್ತೆ 0 ಇಂಚಸ್ಗೆ ಬಿಡ್ತೀನಿ. ಬಿಟ್ಟು ಈಗ ಅಪ್ಲೈ ಅಂತ ಮಾಡೋಣ. ಮತ್ತೆ ಎಲ್ಲ ಅಷ್ಟು 0 ಇಂಚಸ್ ಈ ಒಂದು ಮಾರ್ಕಿಗೆ ಲೆಫ್ಟ್ ಮಾರ್ಜಿನ್ ಅಲ್ಲಿ ಬಂದು 0 ಇಂಚಸ್ ಅಲ್ಲಿ ಅಲೈನ್ ಆಗಿದ್ದಾವೆ. ಓಕೆ, ಸೊ ಇಲ್ಲಿ ಈಗ ರೈಟ್ ಇಂಡೆಂಟ್ಸ್ ಅನ್ನ ಬಳಸೋದು ಹೇಗೆ. ಓಕೆ, ಇಲ್ಲಿದೆ ರೈಟ್ ಇಂಡೆಂಟ್ಸು. ಲೆಫ್ಟ್ ಇಂಡೆಂಟ್ ಇಂದ ರೈಟ್ ಇಂಡೆಂಟ್ಸ್ಗೆ ಇರುವಂತಹ ಸ್ಪೇಸ್ ಅನ್ನ ನಾವು ಡಿಕ್ರೀಸ್ ಮಾಡಬಹುದು, ಇನ್ಕ್ರೀಸ್ ಮಾಡ್ಲಿಕ್ಕಾಗಲ್ಲ. ಓಕೆ, ಸೊ ಈ ರೈಟ್ ಮಾರ್ಜಿನ್ ಇಂದ ಹೆಚ್ಚಿಗೆ ನಾವು ಇನ್ಕ್ರೀಸ್ ಮಾಡ್ಲಿಕ್ಕಾಗಲ್ಲ, ಅದನ್ನು ಡಿಕ್ರೀಸ್ ಮಾಡಬಹುದು. ಈಗ ಏನ್ ಮಾಡೋಣ, ಈ ರೈಟ್ ಇಂಡೆಂಟು ಈ ಟ್ರಯಾಂಗಲ್ ಅನ್ನ ನಾನು 6 ಇಂಚಸ್ಗೆ ತಂದು ಬಿಡ್ತೀನಿ. 6 ಇಂಚಸ್ಗೆ ಅಲೈನ್ ಮಾಡಿದ್ದೀನಿ. ಅಪ್ಲೈ ಕೊಡೋಣ. ಅಪ್ಲೈ ಕೊಟ್ರೆ ಏನಾಯ್ತು, ಈ ಪ್ಯಾರಾಗ್ರಾಫ್ ಮೊದಲು 6.8 ಇಂಚಸ್ ವರೆಗೂ ಅಲೈನ್ ಆಗಿತ್ತು, ಈಗೇನಾಗಿದೆ 6 ಇಂಚಸ್ಗೆ ಬಂದು ಅಲೈನ್ ಆಗಿದ್ದಾವೆ. ಓಕೆ ಅಂತ ಕೊಡ್ತೀನಿ. ಈಗ ಅಬ್ಸರ್ವ್ ಮಾಡಿ, ಎಲ್ಲವಷ್ಟು ಈ ರೈಟ್ ಮಾರ್ಜಿನ್ ಇಂದ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಮೂವ್ಮೆಂಟ್ ಆಗಿದ್ದಾವೆ. ಓಕೆ, ಈಗ ಮತ್ತೆ ನಾನು ಈ 3 ಪ್ಯಾರಾಗ್ರಾಫ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ದೇನೆ. Ctrl+I ಅಂತ ಪ್ರೆಸ್ ಮಾಡ್ತೇನೆ. ಇಂಡೆಂಟ್ಸ್ ಮತ್ತು ಟ್ಯಾಬ್ಸ್ ರಿಬನ್ ಓಪನ್ ಆಗಿದೆ. ಈಗ ಏನ್ ಮಾಡೋಣ, ಈ ಒಂದು ರೈಟ್ ಇಂಡೆಂಟ್ ಅನ್ನ ತಂದು ನಾನು ಮೊದಲಿನ ಒಂದು ಪೊಸಿಷನ್ಗೆ ಬಿಡ್ತೇನೆ. ಅಂದ್ರೆ ರೈಟ್ ಮಾರ್ಜಿನ್ ಎಲ್ಲಿಗಿತ್ತು ಅಲ್ಲಿಗೆ ಬಿಡ್ತಾ ಇದ್ದೇನೆ. ಬಿಟ್ಟು ಅಪ್ಲೈ ಮಾಡ್ತೇನೆ. ಮತ್ತೆ 3 ಪ್ಯಾರಾಗ್ರಾಫ್ ಏನಾಗಿದ್ದಾವೆ, ರೈಟ್ ಮಾರ್ಜಿನ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಬಂದು ಅಲೈನ್ ಆಗಿದ್ದಾವೆ. ಹೀಗೆ ನಾವು ಫಸ್ಟ್ ಲೈನ್ ಇಂಡೆಂಟು, ಲೆಫ್ಟ್ ಇಂಡೆಂಟು ಮತ್ತು ರೈಟ್ ಇಂಡೆಂಟ್ಸ್ ಗಳನ್ನ ಬಳಸ್ಕೋಬಹುದು. ಸ್ನೇಹಿತರೆ, ಇದಿಷ್ಟು ಇಂಡೆಂಟ್ಸ್ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಅಥವಾ
ಯಾವುದೇ ರೀತಿಯಾದಂಥ ಸಂಶಯಗಳಿದ್ದರೆ ಅವುಗಳನ್ನು ಕಮೆಂಟ್ಗಳ ಮುಖಾಂತರ ತಿಳಿಸಿ, ಅದಕ್ಕೆ ನಾನು ಉತ್ತರಿಸ್ತೇನೆ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಜೈ ಹಿಂದ್, ಜೈ ಕರ್ನಾಟಕ.